ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ನಾನು ಜ್ಯೋತಿ. ಬೆಳಗ್ಗೆ ಎದ್ದಾಗ ಈ ರೀತಿ ಮನೆ ಮುಂದೆ ಫ್ಲವರ್ಗಳನ್ನ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಅಲ್ವಾ? ನನಗೂ ತುಂಬ ಇಷ್ಟ ಆಗುತ್ತೆ. ಇವತ್ತು ಬೆಳಗಿನ ತಿಂಡಿಗೆ ಅಂತ ಹೇಳಿ ನಾನು ಹೆಸರು ಕಾಳು ಮತ್ತು ಮೊಸರು ದಾಳನ್ನು ಸೇರಿಸ್ಕೊಂಡು ಇಡ್ಲಿ ಮಾಡೋಣ ಅಂತ ಹೇಳಿ ನೆನೆಸಿಟ್ಟಿದ್ದೇನೆ ನಿನ್ನೆ ರಾತ್ರಿಯೇ. ಇಡ್ಲಿನ ಮಾಡೋದಕ್ಕೆ ಅಂತ ಹೇಳಿ ನಾನು ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಲೋಟ ಅಕ್ಕಿನ ತೊಗೊಂಡಿದ್ದೀನಿ. ಅದೇ ಗ್ಲಾಸಲ್ಲಿ ನಾನು ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಅದೇ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಮತ್ತು ಮೊಸರು ದಾಳನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಅವಲಕ್ಕಿ ಮತ್ತು ಸಾಬುದಾನ, 1 ಸ್ಪೂನಷ್ಟು ಮೆಂತ್ಯನ ಬಳಸ್ಕೊಂಡಿದ್ದೀನಿ. ಇದಿಷ್ಟನ್ನು ನೀಟಾಗಿ ತೊಳ್ಕೊಂಡು ನಾನು ಓವರ್ ನೈಟ್ ಇದನ್ನು ನೆನೆಯೋದಕ್ಕೆ ಬಿಡ್ತೀನಿ. ಇಡ್ಲಿನ ಮಾಡೋದಾದರೆ ನೀವು ರುಬ್ಬಿ ಓವರ್ ನೈಟು ಇಡಬೇಕಾಗುತ್ತೆ. ದೋಸೆನ ಮಾಡೋದಾದರೆ ನೀವು ರುಬ್ಬಿದ ತಕ್ಷಣ ದೋಸೆನ ಹಾಕ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಕೆಲವ್ರಿಗೆ ಬೆಳಗ್ಗೆ ಎದ್ದು ಹಾಟ್ ವಾಟರ್ನ ಕುಡಿಯೋ ಅಭ್ಯಾಸ ಇರುತ್ತೆ. ಅವರು ಈ ರೀತಿ ಕ್ಯಾರೆಟ್ ಮತ್ತು ಬೀಟ್ರೂಟ್ನ ಬಳಸ್ಕೊಂಡು ಈ ರೀತಿ ಜ್ಯೂಸ್ನ ಮಾಡ್ಕೊಂಡು ಕುಡಿಬೋದು. ಇದು ತುಂಬಾ ಹೆಲ್ದಿಯಾಗಿದೆ ಮತ್ತು ಗ್ಲೋಯಿಂಗ್ ಸ್ಕಿನ್ಗೆ ಹೆಲ್ಪ್ ಮಾಡುತ್ತೆ. ನೈಟ್ ರುಬ್ಬಿರೋ ಅಂಥ ಹಿಟ್ಟಿಗೆ ನಾನಿಲ್ಲಿ ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಎಲ್ಲದನ್ನು ತುರಿದು ಹಾಕ್ಕೊಂಡಿದ್ದೀನಿ. ಇಡ್ಲಿ ಜೊತೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಕೊಬ್ಬರಿ ಮತ್ತು ಕಡಲೆಕಾಯಿ ಬೀಜನ ಬಳಸ್ಕೊಂಡು ಚಟ್ನಿ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ. ಇವಾಗ ಇಡ್ಲಿ ಪ್ಲೇಟಿಗೆ ತುಪ್ಪನ ಅಥವಾ ಆಯಿಲ್ನ ಸವರಿ ಇಡ್ಲಿನ ಬೇಯೋದಕ್ಕೆ ಅಂತ ಇಡ್ತೀನಿ. ಈ ರೀತಿ ಇಡ್ಲಿ ಮಾಡ್ಕೊಳ್ಳೋದ್ರಿಂದ ಈ ಬೇಸಿಗೆಗಾಲಕ್ಕೆ ತುಂಬಾ ತಂಪಾಗಿರುತ್ತೆ. ಇದರಲ್ಲಿ ಹೆಸರು ಕಾಳು ಬಳಸಿರೋದ್ರಿಂದ ಈ ಕಾಳುಗಳ ಜೊತೆಗೆ ನೀವು ಯಾವುದೇ ರೀತಿ ಕಾಳುಗಳನ್ನ ಸೇರಿಸ್ಕೊಂಡು ಇಡ್ಲಿನ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟಿಯಾಗೂ ಸಹ ಇದೆ. ಈ ಹಿಟ್ಟನ್ನೇ ಬಳಸ್ಕೊಂಡು ನಾನಿಲ್ಲಿ ದೋಸೆನೂ ಸಹ ಹಾಕ್ಕೊತಾ ಇದ್ದೀನಿ. ನನ್ನ ಮಗಳಿಗೆ ದೋಸೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ. ಇದರ ಪೂರ್ತಿ ವಿಡಿಯೋ ಬೇಕಂದರೆ ಮೈ ಯೂಟ್ಯೂಬ್ ಚಾನಲ್ಲಿ ಒಂದು ಸಲ ಚೆಕ್ ಮಾಡಿ, ಜ್ಯೋತಿಸ್ ಕಿಚನ್ ಬ್ಲಾಗ್ಸ್ ಕನ್ನಡ. Thank you for watching my video.